ಮೋದಿ ಗರ್ಗರ್ ಮೋದಿ ಅಂತ ಮಾಜಿ ವಿಧಾನ ಪರಿಷತ್ ಸದಸ್ಯ ನಾಗರಾಜ್ ಚೆಬ್ಬಿ ಹೇಳಿಕೆ. ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣದಲ್ಲಿ ಮನೆ ತೆರಳಿ ಪ್ರಹ್ಲಾದ ಜೋಶಿ ಪರ ಮತಯಾಚನೆ ಮಾಡಿದ ನಾಗರಾಜ್ ಚೆಬ್ಬಿಯವರು ದೇಶದ ಸದೃಢತೆಗೆ ಮೋದಿಯವರನ್ನ ಬೆಂಬಲಿಸೋಣ ಮತ್ತು ಸಾರ್ವಜನಿಕರ ಯಾವುದೇ ರೀತಿಯ ಕುಂದುಕೊರತೆ ಇದ್ರೆ ತಿಳಿಸಿ ನಾನೇ ಖುದ್ದಾಗಿ ಬರುತ್ತೇನೆ, ಇಲ್ಲವೇ ತಾವುಗಳಾದರೂ ನನ್ನ ಬಳಿ ಬಂದು ಅದನ್ನ ಸರಿಪಡಿಸುವಂತ ಕೆಲಸ ಮಾಡೋಣ ಅಂತ ಹೇಳಿದ್ರು. ನಾನು ಬರೇ ಚುನಾವಣೆ ನಿಮಿತ್ತ ನಿಮ್ಮ ಬಳಿ ಬಂದಿಲ್ಲ, ನಿಮ್ಮ ಕುಂದು ಕೊರತೆಗಳನ್ನ ನಾನು ಆಲಿಸಲು ಬಂದಿರುವೆ ಅಂತ ಹೇಳಿದ್ರು. ಇನ್ನು ಪಟ್ಟಣದಲ್ಲಿ ನಾಗರಾಜ್ ಚೆಬ್ಬಿಯವರಿಗೆ ಜನರು ತಮ್ಮ ಮನೆ ಮಗನಂತೆ ಬರಮಾಡಿಕೊಂಡ್ರು. ಪಟ್ಟಣದ ಜನರ ಸಹಕಾರ ಕೊಟ್ಟರು. ನಾಗರಾಜ್ ಚೆಬ್ಬಿ ತುಂಬಾನೇ ಖುಷಿ ಪಟ್ರು. ಮುಂದಿನ ದಿನಮಾನದಲ್ಲಿ ನಾನು ನಿಮ್ಮ ಮನೆಯ ಮಗನಾಗಿ ನಿಮಗೆ ಚಿರಋಣಿಯಾಗಿರುತ್ತೇನೆ ಅಂತ ಈ ಸಂದರ್ಭದಲ್ಲಿ ಇವರು ತಿಳಿಸಿದ್ರು. ಈ ಒಂದು ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಮಹಾಂತೇಶ್ ತಹಸೀಲ್ದಾರ್, ಸದು ಚಿಂತಾಮಣಿ, ರಾಜು ಆರ್ ಅಣ್ಣಪ್ಪ ಓಲೇಕಾರ್ ಸೇರಿದಂತೆ ದೇವಜ್ಞ ಸಮಾಜದ ಬಂಧುಗಳು, ಪಟ್ಟಣದ ಹಿರಿಯ ಬಿಜೆಪಿ ಕಾರ್ಯಕರ್ತರು ಒಂದು ಸಮಯದಲ್ಲಿ ಭಾಗಿಯಾಗಿದ್ದರು. ವರದಿ ಪ್ರಕಾಶ್ ಧೂಪದ್, ಮಹಾಯುದ್ಧ ನ್ಯೂಸ್, ಧಾರವಾಡ. ಇವತ್ತು ಸಮಯದ ಅಭಾವ ಇರೋದ್ರಿಂದ ನಾನು ನಮ್ಮಲ್ಲಿ ನಾನು ಮುಂಚೆ ಬರಬೇಕಾಗಿಲ್ಲ, ಭಾಳ ತಡವಾಗಿ ಬಂದೇವಿ. ಪ್ರತಿಯೊಂದು ವಾರ್ಡಿಗೆ ಅಥವಾ ಗ್ರಾಮಕ್ಕೆ ಎಲ್ಲ ಜೋಶಿಯವರೇ ಬರಬೇಕಂತಂದ್ರೆ ಭಾಳ ಕಷ್ಟ ಆಗ್ತದೆ, ಟೈಮ್ ಇಲ್ಲ, ಸಮಯ ಇಲ್ಲ. ಅದರಿಂದ ಈಗಾಗಲೇ ನಿಮ್ಮ ಸಮಾಜದ ಮತಗಳು ನಮ್ಮ ಪಕ್ಷಕ್ಕೆ ಬರ್ತಾವೆ. ಆದರೂ ಸಹಿತ ನಿಮಗೆ ನಾವು ಈ ಚುನಾವಣೆಯಲ್ಲಿ ಒಂದು ಹೆಚ್ಚಿನ ಪರ್ಸೆಂಟೇಜ್ ಸರಾಸರಿಯಾಗಿ ಒಂದು ಹೆಚ್ಚಿನ ಮತದಾನ ನಿಮ್ಮಿಂದ ಆಗಬೇಕು ಅಂತ ನಾವು ನೋಡಿರ್ಬೋದು. 45-50% ವೋಟಿಂಗ್ ಆಗ್ತದೆ. ಅದರಿಂದ ಪ್ರತಿಯೊಬ್ಬರು ಅವತ್ತು ಸಣ್ಣ ಸಮಾಜದ ಇರುವಂಥ ಎಲ್ಲ ವೋಟರ್ಸನ್ನು ಪ್ರತಿಯೊಬ್ಬರು ಯಾರು ಟೀಮ್ ಮಾಡಿ ವೋಟ್ ಹಾಕಂತ ನಾ ಹೇಳಿಲ್ಲ. ಎಲ್ಲರಿಗೂ ಹೊರ ಕರ್ಕೊಂಡು ಹಾಕ್ತಿರ್ತೀವಿ ಅಂತ ಬಿಜೆಪಿಗೆ ಅಂತ ನೀವು ಹಾಕ್ತೀರಿ. ಆದರೆ ಅವತ್ತು ನಾವೆಲ್ಲರೂ ಮನೆಗಿರುವಂಥ ನಮ್ಮ ಅದ್ರ ಜೊತೆಗೆ ಇವತ್ತು ನಮ್ಮ ಸಮಾಜದ ನಾವೆಲ್ಲರೂ ಸೇರಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಹಿಡ್ಕೊಂಡು ಅವುಗಳನ್ನ ಪ್ರಾಮಾಣಿಕವಾಗಿ ಮಾಡಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ. ತೊಂದರೆಗಳು ಬಂದರೂ ಸಹಿತ ಏನಾರ ಇದ್ರೆ ಹೇಳಿ ಸಮಸ್ಯೆಗಳಿಗೆ ಸಹಿತ 7 ತಾರೀಕು ನಂತರ ಇದು ಭಾಳ ಪ್ರಮುಖವಾದ ಚುನಾವಣೆ. ಇವತ್ತು ಜೋಶಿಯವರು ಈ ಭಾಗದಿಂದ ಆರಿಸಿ ಮೋದಿಜಿಯವರ ಅಕ್ಕಪಕ್ಕ ಇರುವಂಥ ಒಬ್ಬ ಅಭ್ಯರ್ಥಿಗಳು ಇಡೀ ರಾಷ್ಟ್ರದ ಏಕತೆಗಾಗಿ ಸದಾ ತಮ್ಮನ್ನೇ ತಾವು ಮೋದಿಜಿಯವರು ತರ್ತಾರೆ. ಅವರ ಬರೋದು ಅನಾನುಕೂಲತೆ ಇರೋದ್ರಿಂದ ನಾವೆಲ್ಲರೂ ಬಂದಿವಿ. ಇದು ಚುನಾವಣೆ ನಮಗಿಂತ ಹಿಂದಿನ ಚುನಾವಣೆ. ಅದರಲ್ಲಿ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ, ಏನು ತೊಂದರೆಗಳಿದೆ ಏನಾದ್ರು ನಮ್ಮ ಕಡೆಯಿಂದ ಏನಾರ ಸಮಸ್ಯೆಗಳಿದ್ರು ಸಹಿತ ಬಟ್ 7ನೇ ತಾರೀಕು ನಾವು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಿಸುವ ಮೂಲಕ ಅತ್ಯಧಿಕ ಹೋದ ಸಾರಿಗೆ ನಾವು ಮತ ಹಾಕಿಸಿದ್ವಿ 31,000 ಈ ಸರಿ ಕನಿಷ್ಠ ಪಕ್ಷ ಅಟ್ಲೀಸ್ಟ್ ಒಂದು 45,000-50,000 ನಾವು ಕೊಡಬೇಕು ಅಂತ ನಾವು ಮತ್ತು ಈಗಾಗಲೇ ಹೇಳಿದ್ರು ನಮ್ಮ ದಾಸ ನಮ್ಮ ಬೇರೆ ವರ್ಷದ ಕಸ್ಟಮರ್ಸ್ ಬಂದಾಗ ನಾವು ಇಡುವಂಥ ಕೆಲಸ ಭಾಳ ಒಳ್ಳೆಯ ಕೆಲಸ. ಎಲ್ಲ ಸಮಾಜದಲ್ಲೂ ಸಹಿತ ನೀವು ಅವರಿಗೆ ಪ್ರಭಾವ ಬೀರುವಂಥ ಸಮಾಜ ಭಾಳ ಮಂದಿ ಅಕ್ಕಂಗೆ ವ್ಯಾಪಾರಕ್ಕಾಗಿ ಬಂದಾಗ ನಾವು ಏನು ಕೆಲಸ ಮಾಡ್ತಿದ್ವಿ ನಿಮಗೆ ಆನಂದ 7ನೇ ತಾರೀಕು ಹೆಚ್ಚಿನ ಮತದಾನ ಮತ್ತೊಮ್ಮೆ ಮಾಡಿಸ್ಬೇಕು ಅಂತ ಇದ್ರ ನಂತರ ಮತ್ತೆ ಬರ್ತೇವೆ. ಮತ್ತು ನೀವು ಏನಂದರೆ ಈಗ ಬರೀ ಚುನಾವಣೆಗೆ ಅಷ್ಟು ಸೀಮಿತ ಆಗಿರೋದು ಬೇಡ, ಏನು ಒಂದು ಕೆಲಸಗಳಿದ್ರೆ ಏನು ನಿಮ್ಗೇನಾರ
ಕಾರ್ಯಕರ್ತ ಇದ್ದಾಗ ನಮ್ಮನ್ನು ಕೇಳಿ ನಾವು ಕರೀತೀವಿ ಅಥವಾ ನಮ್ಮ ಜನರಿಂದ ನಿಮ್ಮನ್ನು ಕೇಳಿದಾಗ ಒಂದು ಸಂಪರ್ಕ ಇರೋಣ ಎಲ್ಲ